ಕನಿಷ್ಠ ಪಕ್ಷ ವಾರದಾಗ 2 ಸರಿ ನಿಮ್ಮ ತೂಕ ಮಾಡ್ಕೊಂಡು ಕಾರ್ಖಾನೆಗೆ ಹೋಯ್ತು. ಅವ ಅಂತ ಕಾರ್ಖಾನೆ ಬಲಾಟೆ ಅಂದ್ರೆ ಕೇಳಕ್ ಹೋಗ್ಬೇಡಿ. ಕಾಟಾರ ಪರಕಾತಂದ್ರೆ ಕಾಟಾರ ಗಾಡಿ ತರಬೇಡಿ, ಅವನು ಮೆಟ್ಟ ತಗೊಂಡು ತಲೆಯಾಗ ಹೊಡಿರಿ. ನಿಮ್ಗೆ ಏನಾರು ಬಂತಂದ್ರೆ ಬಾ ನಾನು ಎಂದಿರ್ತೇನೆ, ಬಾ ಬಂದ್ರು. ಅದು ಮಹಾರಾಷ್ಟ್ರದಿಂದ ತರಬೇಕು ಅಥವಾ ಆಲ್ಮಟ್ಟಿಯಿಂದ ಬ್ಯಾಕ್ ವಾಟರ್ ರಿವರ್ಸ್ ತರಬೇಕು ಅನ್ನುವಂಥದ್ದು ಈಗಾಗಲೇ ಒಂದು DPR ಕೂಡ ಆಗಿರುತ್ತೆ. ನಮಗೆ ಬೇಕಾದಾಗ ನಾವು ಹೇಳಕತ್ತೀವಿ, ಆದ್ರೆ ಅಲ್ಲಿ ಕೆಳಗಿದಾರಲ್ಲ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸಮುದಾಯ ಇದೆಯಲ್ಲ, ಅವು ಎಲ್ಲ ಸರ್ಕಾರಕ್ಕೂ ಮಾಡ್ಕೊಂಡು ಬಂದಿದೆ. ಒಂದೇ ಸರ್ಕಾರ. ನಮ್ಮ ಹನುಮಂತ ಮಹಾರಾಜರಿಗೆ ಒಂದು ಯಾವಾಗಲೂ ಚಿಂತೆ ಇರ್ತದೆ, ಹಳೆಯಾಗಿ ನೀರು ಮತ್ತೆ ಹೋಗ್ತಾರೆ. ಇದು ಬರುವಾಗ ಹೇಳ್ಯಾರ, ಕೃಷ್ಣಾ ನದಿ ಒಳಗೆ ನೀರು ನಾವು ಎಷ್ಟೇ ಯೋಜನೆಗಳು ಮಾಡಿದ್ರು ಸಹಿತ ಎಲ್ಲಿ ತನಕ ನೀರು ಹರಿದು ಹೋಗಿರ್ತೈತಿ ಅವಾಗ ಮಾತ್ರ ನೀರನ್ನ ಎತ್ತತೀವಿ, ಹೊರತಾಗಿ ಅದು ಹರಿದು ಹೋಗೋ ನೀರು ಸಮುದ್ರಕ್ಕೆ ಹೋಗೋದು ನಾವು ಬಳಸ್ಕೊಂಡು ನಾವು ಹೋಗ್ತಿರ್ತಾರೆ ಕೂಡ. ಹರಿಯೋದು ಯಾವಾಗ ನಿಲ್ತದ, ಗೇಟ್ ಯಾವಾಗ ಹಾಕ್ತಿವಿ ಅವತ್ತು ನಮ್ಮ ಲಿಫ್ಟ್ ಇರಿಗೇಷನ್ಗಳು ಸಂಪೂರ್ಣ ಬಂದಾಗ್ತದೆ. ಅದ್ರ ಬಗ್ಗೆ ಯಾರಿಗೂ ಆತಂಕ ಬೇಡ. ಬ್ಯಾಸಗಿ ಒಳಗೆ ಏನು ಪ್ರತಿ ವರ್ಷ ಕಡಿಮೆ ಆಗಕತ್ತೈತಿ, ಅದಕ್ಕೊಂದು ಹೊಸ ಆಲೋಚನೆಯನ್ನು ಮಾಡಿದ್ವಿ. ಅದು ಮಹಾರಾಷ್ಟ್ರದಿಂದ ತರಬೇಕು ಅಥವಾ ಆಲ್ಮಟ್ಟಿಯಿಂದ ಬ್ಯಾಕ್ ವಾಟರ್ ರಿವರ್ಸ್ ತರಬೇಕು ಅನ್ನುವಂಥದ್ದು ಈಗಾಗಲೇ ಒಂದು DPR ಕೂಡ ಆಗಿರುತ್ತೆ. ಅದು ಇಟ್ಟೊಟ್ಟಿಗೆ ಅದಕ್ಕೊಂದು ಜಂಟಿ ಬೆಳಿತಿದ್ದೀವಿ. ಆದ್ರೆ ಇವು 5 ಗ್ಯಾರಂಟಿಗಳು ನಮ್ಮನ್ನು ಒಂದು ಸ್ವಲ್ಪ ಈ 5 ಗ್ಯಾರಂಟಿಗಳು ನಮ್ಮನ್ನು ಓಡಾಟ ಬಿಡುವಲ್ಲ. ಅದನ್ನ ಹೇಗಿರ್ತದೆ, ಸಮಾಜದ ಸಮಾನಾಂತರವಾಗಿ ನಾವು ನೋಡ್ಬೇಕಾಗ್ತದೆ. ಪ್ರಜಾತಂತ್ರದ ವ್ಯವಸ್ಥೆ, ಎಷ್ಟೋ ಜನ ನಿರ್ಗತಿಕರಿದ್ದಾರೆ, ಅವಿನ್ನೂ ಹೊರಗೆ ದೇಶನೇ ನೋಡಿಲ್ಲ, ಮನೆ ಬಿಟ್ಟು ಹೊರಗೆ ಹೋಗಿಲ್ಲ. ನಾವೆಲ್ಲರೂ ಜಗತ್ತ ನೋಡಿದೀವಿ. ನಮಗೆ ಬೇಕಾದಾಗ ನಾವು ಹೇಳಕತ್ತೀವಿ, ಆದ್ರೆ ಅಲ್ಲಿ ಕೆಳಗಿದಾರಲ್ಲ, ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಸಮುದಾಯ ಇದೆಯಲ್ಲ, ಅವ್ರನ್ನೂ ಸ್ವಲ್ಪ ನಾವು ಗಮನದ ಇಟ್ಕೋಬೇಕಾಗ್ತದೆ. ಬರೀ ನಾವು ಮೇಲ್ವರ್ಗದ ಅಷ್ಟು ನೋಡಕ್ಕಾಗಲ್ಲ. ಒಂದು ಸರ್ಕಾರದ ಮೇಲೆ ಎಲ್ಲರನ್ನೂ ಸಮಾನಾಂತರವಾಗಿ ನೋಡ್ಬೇಕಾಗ್ತದೆ. ಬಡವರಿಗೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ಬೇಕಾಗ್ತದೆ. ಬರೀ ಸರ್ಕಾರ ಅಂದ್ರೆ ಬರೀ ದೊಡ್ಡವರಿಗೇನು ದೊಡ್ಡದು ಹಂಚಿಕೆ ಮಾಡೋದಲ್ಲ, ಎಲ್ಲ ಜನರಿಗೂ ಕೂಡ ಅದು ಸಿಗ್ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಒಂದೊಂದು ಆಲೋಚನೆ ಒಂದೊಂದು ಸಂದರ್ಭದಲ್ಲಿ ಮಾಡಿರ್ತೀವಿ. ಅದು ಓಟಿಗೆನೋ ಅಥವಾ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜ ಯಾವುದಕ್ಕೋ ಒಂದು ರೂಪದಿಂದ ಬಂದಿರ್ತದೆ. ಅವು ಎಲ್ಲ ಸರ್ಕಾರಕ್ಕೂ ಮಾಡ್ಕೊಂಡು ಬಂದಿದೆ. ಒಂದೇ ಸರ್ಕಾರ ಒಂದಿಲ್ಲ ಒಂದು ಸರ್ಕಾರ ಒಂದೊಂದು ಯೋಜನೆಗಳು ಮಾಡ್ಕೊಂಡು ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆಗಳನ್ನು ಆಗಿರ್ತಕ್ಕಂಥ ಸ್ವಲ್ಪ ಇರುತ್ತೆ. ಆದರೆ ಒಟ್ಟಾರೆ ನಮ್ಮ ತಾಲೂಕದಲ್ಲಿ ನಮ್ಮ ರೈತಿಗೆ ಹಿತ ಆಗ್ತಕ್ಕಂಥ ನಾವು ಏನೇನು ಯೋಜನೆಗಳನ್ನು ಮಾಡ್ಕೋಬೇಕು ಆ ಯೋಜನೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಕೂಡಿರ್ತಕ್ಕಂಥ ರೈತರಿಗೆ ನಾನೊಂದು ಕೈ ಮಗಲು ವಿನಂತಿ, ಹಳ್ಳೂರು ಬರೇ ಹಸಿರು ಟವೆಲ್ ಹಾಕೊಂಡು ಕಪ್ಕೊಂಡು ಬಿಡ್ಲಿ, ಕೈ ಮಗಲು ಕೇಳ. ಈ ಕಾರ್ಖಾನೆಯವರು ನಾವು ಬರೀ ವಿಧಾನಸಭಾದಾಗ ನಾವು ಒಬ್ಬ ಹೇಳಿದಾಗಿತ್ತು. ಏನು ಒಂದಿನ ಯಾರ್ಯಾರು ಒಂದು ಲೋಡ್ಗೆ 2 ಟನ್ ಹೊಡ್ಯಾಕತ್ತಾರಲ್ಲ, 1 ಟನ್ ಹೊಡ್ಯಾಕತ್ತಾರಲ್ಲ, ಅದನ್ನು ಒಂದು ಸ್ವಲ್ಪ ನೀವು ಏನು ಮಾಡಕ್ ಹೋಗ್ಬೇಡ್ರಿ. ಖಾಸಗಿ ಕಾಟಾಗಳೆಲ್ಲ ನಾವು ಅಲ್ಲಿ ಮಾಡ್ಕೊಂಡು ಹೋಗ್ರಿ, ಆ ಫ್ಯಾಕ್ಟ್ರಿ ಹೋಗ್ರಿ, ಫ್ಯಾಕ್ಟ್ರಿ ತೂಕ ಮಾಡ್ರಿ. ಸರಿ ಹೋಗ್ಲಿಲ್ಲ ಅಂದ್ರೆ ಮೆಟ್ಟ ತಗೊಂಡು ಕಾರ್ಖಾನೆ ಮಾಲಕ ತಲೆ ಹೊಡಿ. ಹೇಳ್ಬೇಕು, ಇದಕ್ಕೆ ಹೇಳ್ಬೇಕು, ನಿನ್ನ ಮಾಲು ನೀವು ಒಯ್ದು ನಿನಗೆ ಹಕ್ಕ. ಅದಕ್ಕೆ ಕನಿಷ್ಠ ಪಕ್ಷ ವಾರದಾಗ 2 ಸರಿ ನಿಮ್ಮ ತೂಕ ಮಾಡ್ಕೊಂಡು ಕಾರ್ಖಾನೆಗೆ ಹೋಯ್ತು. ಅವ ಅಂತ ಕಾರ್ಖಾನೆ ಬಲಾಟೆ ಅಂದ್ರೆ ಕೇಳಕ್ ಹೋಗ್ಬೇಡಿ. ಕಾಟಾರ ಪರಕಾತಂದ್ರೆ ಕಾಟಾರ ಗಾಡಿ ತರಬೇಡಿ, ಅವನು ಮೆಟ್ಟ ತಗೊಂಡು ತಲೆಯಾಗ ಹೊಡಿರಿ. ನಿಮ್ಗೆ ಏನಾರು ಬಂತಂದ್ರೆ ಬಾ ನಾನು ಎಂದಿರ್ತೇನೆ, ಬಾ ಬಂದ್ರು. ಇದರ ವಿಧಾನಸಭೆದೊಳಗೂ ಹೇಳ್ತೀನಿ, ಇಲ್ಲಿ ಹೇಳ್ತೀನಿ, ನೀವು ಜಾಗ್ರತೆ. ಏನ್ರಿ ಒಂದೊಂದು ಟ್ರಿಪ್ಪಿಗೆ 2 ಲೋಡ್ ಹೋದ್ರೆ ಎಷ್ಟು ಹೋಗ್ತೀರಿ ನೀವು? ಅಣ್ಣದಾತಂದ್ರೆ 2 ಕಡಿಮೆ ಆತಳ ಅಂತೀರಿ. ಆ ಮಹಾರಾಷ್ಟ್ರದಿಂದ ಎಲ್ಲೋ ಮೂಲಿ ಬಳಿಗಿಂದ ಪಾಪ ಗಂಡ ಎತ್ತಿ ಬರ್ತಾವ. ಒಂದು ದಿವಸಕ್ಕೆ 4 ಟನ್ ಕಬ್ಬ ಕಡಿತಾ ಗಂಡ ಎತ್ತಿ 4 ಟನ್.